ಇದೆ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿದ್ದೀನಿ. ನೀವು ಸಾಗರದ ಕಡೆ ಬಂದಾಗ ಸಿಗಂದೂರ್ಗೆ ಹೋಗಿರ್ತೀರ, ಹಾಗೂ ಜೋಗ್ ಫಾಲ್ಸ್ಗೆ ಹೋಗಿರ್ತೀರ, ಅಥವಾ ಸಾಗರದ ಹತ್ರ ಇರೋ ನಿಪ್ಪಿ ಫಾಲ್ಸ್ ನೋಡಿರ್ತೀರ. ಇನ್ನೂ ಕೆಲವೊಬ್ಬರು ಭೀಮೇಶ್ವರ ಫಾಲ್ಸು ನೋಡಿರ್ಬೋದು. ಆದರೆ ಇವತ್ತು ನಾನು ಇದನ್ನೆಲ್ಲ ಹೊರತುಪಡಿಸಿ ನಿಮಗೊಂದು ಹೊಸ ಜಾಗನ ತೋರ್ಸೋಕೊಟ್ಟಿದ್ದೀನಿ. ಇದರ ಹೆಸರು ಬಂಗಾರ ಕುಸುಮ ಫಾಲ್ಸ್ ಅಂತ. ಇದು ಸುಮಾರು ಸಾಗರದಿಂದ 50 ಕಿಲೋಮೀಟ್ರ್ ದೂರ ಇದೆ. ಸಾಗರದಿಂದ ಹೊನ್ನಾವರ ಹೋಗೋ ರಸ್ತೆಯಲ್ಲಿ ಈ ಫಾಲ್ಸ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಸ್ನೇಹಿತರೆ, ಈ ಸಾಗರ ಮತ್ತು ಹೊನ್ನಾವರ ಹೋಗೋ ರಸ್ತೆಯ ನಡುವೆ ಈ ಫಾಲ್ಸ್ಗೆ ಹೋಗೋಕ್ಕೂ ಮುಂಚೆ ನಿಮಗೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಅದು ಬಂದು ಈ ಶರಾವತಿ ನದಿ ಹರಿಯೋ ಜಾಗ. ನಿಜ ಹೇಳ್ತೀನಿ ಸ್ನೇಹಿತರೆ, ಇಲ್ಲಿ ನಿಂತು ವ್ಯೂ ಪಾಯಿಂಟಲ್ಲಿ ಶರಾವತಿ ನದಿ ನೋಡೋದೇ ಒಂದು ವಿಶಿಷ್ಟ ಅನುಭವ. ನೀವು ಇದನ್ನು ಮಿಸ್ ಮಾಡಿಕೊಳ್ಳೇಬೇಡಿ. ಸ್ನೇಹಿತರೆ, ಇದು ಬಂದು ಬಂಗಾರ ಕುಸುಮ ಫಾಲ್ಸ್ನ ಪಾರ್ಕಿಂಗ್ ಏರಿಯಾ. ನೀವು ನಿಮ್ಮ ವಾಹನಗಳನ್ನ ಇಲ್ಲಿ ನಿಲ್ಲಿಸಿ ಈ ಗೇಟಿನ ಮುಖಾಂತರ 1.5 ಕಿಲೋಮೀಟರ್ಸ್ ಆಗಿದ್ರೆ ನಿಮಗೆ ಬಂಗಾರ ಕುಸುಮ ಫಾಲ್ಸ್ ಸಿಗುತ್ತೆ. ಇದು ಬಂದು ಫಾಲ್ಸ್ದು ಎಂಟ್ರಿ ಫೀಸು ಒಬ್ಬೊಬ್ಬರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವು 6 ಜನ ಇದ್ದೀವಿ, ಅದರಿಂದ 300 ರೂಪಾಯಿ ಚಾರ್ಜ್ ಆಗಿದೆ. ಈ ಫಾಲ್ಸ್ಗೆ ಹೋಗೋ ದಾರಿಯಲ್ಲಿ ನಿಮ್ಗೆ ಈ ಥರ ವಾಟರ್ ಸ್ಟ್ರೀಮ್ಗಳು ತುಂಬ ಸಿಗುತ್ತೆ. ಮಳೆಗಾಲದಲ್ಲಿ ಮಾತ್ರ ಈ ಥರ ವಾಟರ್ ಸ್ಟ್ರೀಮ್ಗಳನ್ನ ನೋಡ್ಬೋದು. ಇದು ಜೂನ್ ತಿಂಗಳಿಂದ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳವರೆಗೂ ಮಾತ್ರ ಇಂಥ ವಾಟರ್ ಸ್ಟ್ರೀಮ್ಗಳಿರುತ್ತೆ. ಇಂಥ ದಟ್ಟ ಕಾಡುಗಳಲ್ಲಿನ ಜರಿಗಳಲ್ಲಿ ಹರಿದು ಬರ್ತಕ್ಕಂಥ ಈ ನೀರು ಅಮೃತಕ್ಕೆ ಸಮ. ಇದರ ರುಚಿಯೇ ಬೇರೆ ಸ್ನೇಹಿತರೆ. ನೀವು ಇದನ್ನು ಬಂದು ಇಲ್ಲಿ ಸವಿಬೇಕು. ಫಾಲ್ಸ್ ಹತ್ರ ಆಟಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು ಸ್ನೇಹಿತರೆ. ಈ ಫಾಲ್ಸ್ನ ಭೇಟಿ ನೀಡಲು ಒಳ್ಳೆ ಸಮಯ ಅಂದರೆ ಆಗಸ್ಟಿಂದ ಡಿಸೆಂಬರ್ವರೆಗೂ ಒಳ್ಳೆ ಉತ್ತಮವಾದ ಸಮಯ ಅಂತ ಹೇಳ್ತೀನಿ.